ನಮಸ್ಕಾರ ಕಣ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಪ್ಪ. ನಾನಂತೂ ರಾಜಕೀಯಕ್ಕೆ ಬಂದಮೇಲೆ ಸಾಕಾಗಿದ್ದೀನಪ್ಪ. ಮನೆಗಳೆಲ್ಲ ಫ್ರೀಯಾಗಿ ಕೊಟ್ಟಿದ್ದೀನಪ್ಪ. ನಾನು ಕೂಡ ಸ್ವಲ್ಪ ಜನರ ಹತ್ರ ದುಡ್ಡು ತಗೊಂಬಿಟ್ಟವ್ರಂತೆ ನಮ್ಮವರು. ನನಗೂ ಗೊತ್ತಾಯ್ತಲ್ಲ ಕಣಪ್ಪ, ಮ್ಯಾಟ್ರು ಗೊತ್ತಾಯ್ತಾನಪ್ಪ. ನಾನು ಹೇಳ್ತೀನಿ ನೋಡ್ರಪ್ಪ, BR ಪಾಟೀಲ್ ಸಾಹೇಬರು ರೊಚ್ಚಿಗೆದ್ಬಿಟ್ಟವ್ರಿ ಕಣ್ರಪ್ಪ, ರೊಚ್ಚಿಗೆದ್ಬಿಟ್ಟವ್ರಿ. ನನಗೂ ಮನೆಗಳಿಗೆ ಕೊಡಿ, ಬಡವ್ರು ಕೊಡ್ತೀನಂದ್ರೆ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. 3 ಸತಿ ಲೆಟ್ರ್ ಬರ್ದಾಕ್ದೆ, ಏನೂ ರೆಸ್ಪಾನ್ಸ್ ಇಲ್ಲ. ನಾನು ಕಾಂಗ್ರೆಸ್ ಸೊಳಗಿರೋರೇ ಅಲ್ವಾ ಅಂದ್ಬಿಟ್ರು ಕಣಪ್ಪ. ಜಮೀರ್ ಅಹಮದ್ ಸಾಹೇಬರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾವ್ರಿ. ಏನಕ್ಕೆ ಕೊಡಬೇಕು ನಿಮಗೆಲ್ಲ ಗೊತ್ತಾಗಿರ್ಬೇಕು, ಯಾಕೆ ಕೊಡಬೇಕು ಅಂದ್ಬಿಟ್ಟು ದುಡ್ಡು ತಗೊಂಡ್ಬಿಟ್ಟವ್ರಿ ಅಂತ ಹಂಗೆ ಮಾತುಕತೆಗಳು ನಡೀತಾವ್ರಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೋ ಒಂದು ಫಂಕ್ಷನ್ಗೆ ಹೋಗೋರೆ ಕಣ್ರಪ್ಪ. ಯಾವುದೋ ಒಂದು ಇವ್ರಿಗೆ ಪಾಪ BR ಪಾಟೀಲ್ ಸಾಹೇಬ್ರನ್ನ ಯಾಕೆ ಕರೆದಿಲ್ಲ ಅಂತ ನಮ್ಮವ್ರು ಕೇಳಿದ್ರು. ನಾನು ಯಾಕ್ರಿ ಇನ್ವೈಟ್ ಮಾಡಬೇಕು ಅವ್ರಿಗೆ, 25ನೇ ತಾರೀಕು ಮಾತಾಡಿಸ್ತೀನಿ ಅಂತ ಹೇಳೋರೆ. ಅದಕ್ಕೆ ನಾಳೆ BR ಪಾಟೀಲ್ ಸಾಹೇಬರು ಏನು ಹೇಳ್ತಾವ್ರೆ, ನನ್ನ ದೋಸ್ತು CM ಹೋಗೋ ಬಾರೋ ಅನ್ನೋ ದೋಸ್ತು ನನಗೆ, ನಾಳೆ ಬಾರೋ ಸಿಕ್ಕು ಅಂದವ್ರಿ ಅಂತ. ಅಷ್ಟು ಫ್ರೆಂಡ್ಶಿಪ್ ಐತಪ್ಪ ಇವ್ರದ್ದು. ನಿನ್ನ ನಮ್ಮ ದೋಸ್ತ್ ಕರೆದಾನ, ನಾನು ಹೋಗ್ತೀನ, ನಾಡ್ದು ಭೇಟಿಯಾತೀನಿ. 25ಕ್ಕೆ ಬರ್ತೀನಿ. ಏನು ಮಾತಾಡಿಲ್ಲ, ಅದೇ ಪ್ರೀತಿಲಿಂದ ಮಾತಾಡ್ದಾನೆ, ಅದೇ ಪ್ರೀತಿಲಿಂದ ನಾನು ಮಾತಾಡಿದ್ದೇನೆ. ಅವನಿಗೆಲ್ಲ ಗೊತ್ತದ. ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯಾ ಅಂದ, ಆರಾಮಾಗಿದ್ದೀನಿ ಅಂತ. ನಾನು ಅವರು ಡಿಫರೆಂಟ್ ರಿಲೇಷನ್ ಅದ. ದೋಸ್ತರ ಯಾಕೋ ವೀಕ್ ಆಗ್ತಿದಾರೆ ಸರ್. ದೋಸ್ತಿ ಲಾಯಕ ನಾವು. ಅಲ್ಲ, ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ. ಲಾಸ್ಟ್ ಗವರ್ಮೆಂಟ್ ಹಂಗಿಲ್ಲ ಈ ಸರಿ. ಯಾವ್ದ್ರಿ? ಏನಿಲ್ಲ, ಎಲ್ಲಿದ್ರಿ ಅಂತ ಕೇಳಿದ್ರು. ಆಳಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀವಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ, ನಾ ಬರಲಂತೆ. ಆಯ್ತು, 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು ಬರ್ತೀನಿ ಅಂತ ಹೇಳಿದೆ. ಗೊತ್ತಿದ್ರೆ ಜಗತ್ತಿಗೆ ಗೊತ್ತಾದ್ಮೇಲೆ ಅದರಲ್ಲಿ ಬಿಡ್ರಪ್ಪ. ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಂತ ಏನು ಮಾಡೋರು ಪಾಪ, ಫ್ರೀ ಮನೆಗಳು ಬಡವ್ರಿಗೆ ಕೊಡಬೇಕು ಅಂತ ಮಾಡ್ಯವ್ರೆ ಕಣಪ್ಪ. ಬಡವ್ರಿಗೆ, ಯಾರಿಗೆ? ಬಡವ್ರಿಗೆ 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 ಕೊಡಬೇಕು ಅಂತ ಮಾಡಿರೋ ಮನೆಗಳು. ಅಂದರೆ ಫ್ರೀಯಾಗಿ ಕೊಡಬೇಕು. 6 kg ಅಕ್ಕಿ ಫ್ರೀ, 10 kg ಅಕ್ಕಿ ಫ್ರೀ ಅಂತ ಹೆಂಗೆ ಹೇಳ್ತಾರೋ ಹಂಗೆ ಮನೆಗಳು ಫ್ರೀ 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 ಅಂತ ಹೇಳಿದವರು ಈಗ ಪಾಪ ಒಳ್ಳೊಳಗೆ ಅಲ್ಲೇ ದುಡ್ಡು ಇಸ್ಕೊಂಡು ಮನೆಗಳನ್ನ ಮಾರ್ಕೊತಾವ್ರೆ ಅಂತೆ ಕಣಪ್ಪ. ಏನು ಮಾಡ್ತೀರಪ್ಪ? ಶಂಭುಲಿಂಗ ಏನು ಹಿಂಗಾಗೋಗ್ಬಿಡೋದಲ್ಲಪ್ಪ. ಕಾಂಗ್ರೆಸ್ ಒಳಗಡೆ ಫುಲ್ ಮಚಾದೆ ಹಲ್ಲ ಅಂದ್ಬಿಟ್ಟು ಪಟಾಕಿ ಶುರು ಆಗ್ಬಿಟ್ಟವೆ ಕಣ್ಲ, ಪಟ ಪಟ ಅಂತ. BR ಪಾಟೀಲ್ರು ಏನು ಹೇಳ್ತಾವ್ರೆ ಅಂದರೆ, ನಾನು ಒಬ್ಬನೇ ಅಲ್ಲ, ಇನ್ನೊಂದು ಸುಮಾರು ಜನ ಬಂದು ಮಾತಾಡ್ತಾರೆ ಇದ್ರ ಬಗ್ಗೆ. ವೇಟ್ ಮಾಡಿ, ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾವ್ರೆ ಕಣ್ರಪ್ಪ. ನಮಗೂ ನಿಮಗೂ ಏನು ಗೊತ್ತಪ್ಪ, ಫ್ರೀಯಾಗಿ ಮನೆ ಕೊಟ್ಟವ್ರೆ ಎಲ್ಲರೂ ಅಂತ ನಾವು ತಿಳ್ಕೊಂಡಿದ್ದೀವಿ. ಪಾಪ ಎಷ್ಟು ಜನ ದುಡ್ಡು ಕೊಟ್ಟು ಮನೆ ತಗೊಂಡವ್ರ ಗೊತ್ತಿಲ್ಲ ಕಣಪ್ಪ. ಶಂಭುಲಿಂಗ ಏನ್ರಪ್ಪ ಹಿಂಗಾಗ್ಬಿಟ್ರೆ ಹೆಂಗ್ರಪ್ಪ ಕಾಂಗ್ರೆಸ್ ಒಳಗಡೆ? ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ಬಿಟ್ರೆ ನಾವೇನು ಮಾಡೋಕ್ಕಾಯ್ತತೆ ಹೇಳ್ರಪ್ಪ? ನಮ್ದೇನಾರ ತಪ್ಪೈತೇನಪ್ಪ? ನೀವು ಮಾತಾಡೋರು ಸುದ್ದಿನ ನಾವು ಕೇಳಿಸ್ಕೊಂಡು ನಾವು ಹೇಳ್ತಾ ಇದ್ದೀವಪ್ಪ. ನಮ್ದೇನು ತಪ್ಪಿಲ್ಲ, ಇರೋದನ್ನೇ ಇದ್ದಂಗೆ ಹೇಳ್ತಾ ಇದ್ದೀವಿ. ಇರೋದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ, ಹೆಂಗಾಗ್ಬಾರ್ದಪ್ಪ? ಕರೆಕ್ಟ್ ಅಲ್ವೇನ್ರಪ್ಪ? ಫ್ರೀ ಮನೆ ಅಂದಮೇಲೆ ಫ್ರೀ ಮನೆಯೇ ಕೊಡಬೇಕು ಪಾಪನಪ್ಪ. ರಾಜೀವ್ ಗಾಂಧಿ ಸಾಹೇಬ್ರವ್ರ ಹೆಸರಲ್ಲಿ ಕೊಡ್ತಾರೆ ಅಂದಮೇಲೆ ಅದು ಫ್ರೀ ಆಗಿರಬೇಕು. ಈಗ BR ಪಾಟೀಲ್ ಅವರು ಏನು ಹೇಳ್ತಾವ್ರೆ, ನಮಗೆ ಮನೆಗಳು ಕೊಡ್ರಿ ಅಂತ ಕೇಳ್ತಾವ್ರೆ, ಕೊಡ್ತಾ ಇಲ್ಲಂತೆ. ಅದು ಅವ್ರಿಗೆ ಸಿಟ್ಟು ಬಂದೈತೆ. ಅವ್ರೊಬ್ರಿಗೆ ಸಿಟ್ಟು ಬಂದೈತಾ ಇಲ್ಲ ಕಾಂಗ್ರೆಸ್ಸಲ್ಲಿಗೆ ಸುಮಾರು ಜನ MLAಗಳಿಗೆ ಸಿಟ್ಟು ಬಂದೈತಾ? ಇದು ಕಾದು ನೋಡ್ಬೇಕಾಗೈತಪ್ಪ. ನಮಗೆ ಗೊತ್ತಿರೋ ವಿಚಾರನ ಎಷ್ಟು ಹೇಳ್ಬಿಟ್ಟಿದ್ದೀನಿ ನಾನು. ಓಕೆನಪ್ಪ? ಮತ್ತು ಮುಂದಿನ ಸಂಚಿಕೆ ಅಂದರೆ ವಿಚಾರಗಳು ಆಚಾರಗಳು ಎಲ್ಲ ಬರ್ತಾನೆ ಇರ್ತಾವಪ್ಪ. ನಮಗೆ ರಾಜಕಾರಣಿಗಳು ಯಾರು ಏನು ಮಾಡ್ತಾರಂತ ಕೆಮ್ಮುದ್ರು ಬರ್ತದೆ, ಊಸಿದ್ರು ಬರ್ತದಪ್ಪ ಸುದ್ದಿ. ನಮಗೆ ಅಷ್ಟು ಹುಷಾರ ಕಂಡ್ರಪ್ಪ ನಾವು ಮೀಡಿಯಾದವರು. ಹುಷಾರಾಗಿರಪ್ಪ. ಯಾರೇನೇ ಕೆಲಸ ಮಾಡಿದ್ರು ಕರೆಕ್ಟಾಗಿ ಮಾಡಬೇಕು, ನಿಯತ್ತಾಗಿ ಮಾಡಬೇಕು. ನಿಯತ್ತೆಯನ್ನು ತಪ್ಪಿ ಆ ಕಡೆ ಈ ಕಡೆ ನನ್ನ ಮಗೊಂದು ಡಬಲ್ ರೋಡ್ ಬಿಟ್ಬಿಟ್ಟು ಸಿಂಗಲ್ ರೋಡ್ಗೆ ಹೋದರೆ ಸಿಕ್ಕಾಕೊಂಡ್ಬಿಡ್ತೀರಾ. ಹುಷಾರಾಗಿರ್ರಿ ಅಂತ ಹೇಳ್ತಾ ಇದ್ದೀವಿ ನಾವು. ಇವತ್ತಿನ ವಿಚಾರ ನಿಮ್ಗೆ ಹೇಳಿದ್ದೀನಪ್ಪ. ಮತ್ತು ಇನ್ನೊಂದು ಸೂಚನೆಗಳೇನು ಸಿಕ್ತಂದ್ರೆ ತೊಗೊಂಬರ್ತೀನಿ. ಇವತ್ತಿಂದ ಇಷ್ಟೇ ಆಗಿತ್ತು ಕಾರ್ಯಕ್ರಮ. ಓಟ್ ಬರಲೇನ್ರಪ್ಪ? ನಮ್ಗೆ ಯಾಕೆ ಬೇಕ್ರಪ್ಪ? ದೊಡ್ಡವ್ರ ಸುದ್ದಿ ಅಲ್ಲ, ಕರೆಕ್ಟ್ ಇಲ್ಲನಪ್ಪ. ನಮಗೂ ನಿಮಗೂ ಹೊಟ್ಟೆ ಊಟ ದೇವ್ರ ಬಟ್ಟೆ ಕೊಟ್ಟವನ ಅಷ್ಟು ಸಾಕು ಕಣ್ರಪ್ಪ. ನಾಳೆ ಸಿಗ್ತೀನಿ ನಿಮಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ. ಓಟ್ ಬರಲೇನ್ರಪ್ಪ? ಶಂಭುಲಿಂಗ ಲೇ ಫ್ರೀಯಾಗಿ ಕೊಟ್ಟರೆ ಮನೆ ತಗೋತೀನಿ ಕಣ್ಲ, ದುಡ್ಡು ಯಾಕೆ ನಾನು ಕೊಡ್ತಾಳಿಲ್ಲ?